ಖ್ಯಾತ ನಟಿಗೆ ಸ್ವಂತ ಪತಿಯಿಂದಲೇ ಶಾಕ್ ಎದುರಾಗಿದೆ. ಖ್ಯಾತ ನಟನಿಗೆ ಪತ್ನಿಯಿಂದಲೇ ಶಾಕ್ ಎದುರಾಗಿರುವಂತಹದ್ದು. ಎರಡನೇ ಮದುವೆ ಆದ ನಟನಿಗೆ ಪತ್ನಿಯಿಂದಲೇ ಈಗ ಆಘಾತ. ತಿಂಗಳಿಗೆ 40 ಲಕ್ಷ ರೂಪಾಯಿ ಜೀವನಾಂಶ ಕೇಳಿದ ನಟನ ಪತ್ನಿ ಎರಡನೇ ಮದುವೆ ಆಗಿದ್ದ ನಟನ ವಿರುದ್ಧ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗಿದೆ. ನಟನ ಮೊದಲ ಪತ್ನಿಯಿಂದ ವಿಚ್ಛೇದನಕ್ಕಾಗಿ ಅರ್ಜಿ. ಖ್ಯಾತ ನಟನಿಗೆ ಈಗ ಪತ್ನಿಯಿಂದಲೇ ಆಘಾತ. ಎರಡನೇ ಮದುವೆ ಆದಂತಹ ನಟನಿಗೆ ಪತ್ನಿಯಿಂದಲೇ ಶಾಕ್ ಆದಿರುವಂತಹದ್ದು. ತಿಂಗಳಿಗೆ 40 ಲಕ್ಷ ರೂಪಾಯಿ ಜೀವನಾಂಶ ಕೇಳಿದ ನಟನ ಪತ್ನಿ ಎರಡನೇ ಮದುವೆ ಆಗಿದ್ದ ನಟನ ವಿರುದ್ಧ ನ್ಯಾಯಾಲಯಕ್ಕೆ ಅರ್ಜಿ. ಮೊದಲನೇ ಮದುವೆ ಯಾಕೆ ಬೇಕಾಗಿತ್ತು? ಆ ಮದುವೆಯಾಗಿ ಡಿವೋರ್ಸ್ ಕೊಡೋದು ಯಾಕೆ ಬೇಕಿತ್ತು? ನಟನ ಮೊದಲ ಪತ್ನಿಯಿಂದ ವಿಚ್ಛೇದನಕ್ಕಾಗಿ ಅರ್ಜಿ. 40 ಲಕ್ಷ ತಿಂಗಳಿಗೆ ಜೀವನಾಂಶ ಕೊಡಬೇಕು. ಈ ಅರ್ಜಿಯ ಸಂದರ್ಭದಲ್ಲಿ 40 ಲಕ್ಷ ರೂಪಾಯಿ ಜೀವನಾಂಶಕ್ಕಾಗಿ ಬೇಡಿಕೆ. ಖ್ಯಾತ ನಟನಿಗೆ ಇದು ಒಂದು ರೀತಿಯ ಹೆಂಡತಿ ಘಾತ ಅಥವಾ ಹೆಂಡತಿಯ ಆಘಾತ. ಎರಡನೇ ಮದುವೆಯಾದ ನಟನಿಗೆ ಪತ್ನಿಯಿಂದಲೇ ಶಾಕ್. ತಿಂಗಳಿಗೆ 40 ಲಕ್ಷ ರೂಪಾಯಿ ಜೀವನಾಂಶ ಕೇಳಿದ ನಟನ ಪತ್ನಿ. ಮೊದಲ ಪತ್ನಿಯಿಂದ ದೂರ ಇದ್ದಂತಹ ನಟ ಎರಡನೇ ಮದುವೆ ಆಗಿದ್ದ. ಆ ನಟನ ವಿರುದ್ಧ ಮೊದಲನೆಯ ಪತ್ನಿ, ಫಸ್ಟ್ ವೈಫ್, ಈಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನ್ಯಾಯಾಲಯಕ್ಕೆ. ಈ ಅರ್ಜಿಯ ಆಧಾರದಲ್ಲಿ ತಿಂಗಳಿಗೆ 40 ಲಕ್ಷ ರೂಪಾಯಿ ಜೀವನಾಂಶವನ್ನು ಕೊಡಬೇಕಾಗಿ ಬರುತ್ತೆ. ಅದಕ್ಕಾಗಿ ವಾದಗಳು ಕೂಡ ನಡೀತಾ ಇದೆ, ಇನ್ನೂ ಕೂಡ ಡಿಕ್ಲೇರ್ ಆಗಿಲ್ಲ. ಈ ಖ್ಯಾತ ನಟ ಎರಡು ಮದುವೆಯಾಗಿದ್ದ. ಮೊದಲನೆಯ ಹೆಂಡತಿಯನ್ನ ಅಥವಾ ಹೆಂಡತಿಯಿಂದ ದೂರ ಇದ್ದು ಎರಡನೇ ಮದುವೆ ಆಗಿದ್ದ. ಈಗ ಮೊದಲನ ಹೆಂಡತಿ ಕಾನೂನಾತ್ಮಕವಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಎರಡನೇ ಮದುವೆ ಆದ ನಟನಿಗೆ ಮೊದಲ ಪತ್ನಿಯ ಶಾಕ್ ಇದು. ಮೊದಲ ಪತ್ನಿಯಿಂದ ದೂರವಾಗಿ ಎರಡನೇ ಮದುವೆ ಆಗಿರುವಂತಹ ರವಿ ಮೋಹನ್, ನಟ ಜಯಂ ರವಿ ವಿರುದ್ಧ ಮೊದಲ ಪತ್ನಿಯಿಂದ ಜೀವನಾಂಶಕ್ಕೆ ಬೇಡಿಕೆ. ಚೆನ್ನೈನ ಕೋರ್ಟ್ನಲ್ಲಿ ಜೀವನಾಂಶಕ್ಕಾಗಿ ವಾದ ಮಂಡಿಸಿರುವಂತಹ ಆರತಿ ರವಿ ಕೆಲ ದಿನಗಳ ಹಿಂದೆಯಷ್ಟೇ ಎರಡನೇ ಪತ್ನಿ ಕೇನಿಶಾ ಫ್ರಾನ್ಸಿಸ್ ಜೊತೆಗೆ ಕಾಣಿಸಿಕೊಂಡಿದ್ದಂತಹ ನಟ 2024ರಲ್ಲಿ ಮೊದಲ ಪತ್ನಿ ಆರತಿ ರವಿಯಿಂದ ದೂರವಾಗಿದ್ದ ನಟ ಜಯಂ ರವಿ ಜೂನ್ 14ಕ್ಕೆ ವಿಚಾರಣೆ ಮುಂದೂಡಿರತಕ್ಕಂಥ ಚೆನ್ನೈನ ನ್ಯಾಯಾಲಯ. ಆರತಿ ರವಿ ಜಯಂ ರವಿ ದಂಪತಿಗೆ 2 ಮಕ್ಕಳಿದ್ದಾರೆ. ಎರಡನೇ ಮದುವೆ ಆದ ನಟನಿಗೆ ಮೊದಲ ಪತ್ನಿಯ ಈಗ ಶಾಕ್ ಕೊಟ್ಟಿರುವಂತಹದ್ದು. ನೀವು ಎರಡನೆಯ ಪತ್ನಿ ಜೊತೆಗೆ ಇರಿ, ನನ್ನ ಜೊತೆ ಏನು ಬರೋದಕ್ಕೆ ಹೋಗಬೇಡಿ. ನನ್ನ ಮಕ್ಕಳನ್ನು ಪಾಲನೆ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ನಾನು ಕಾನೂನಾತ್ಮಕವಾಗಿ ಈಗ ನ್ಯಾಯವನ್ನ ಕೇಳ್ತಾ ಇದ್ದೀನಿ. ನನ್ನ ಬೇಡಿಕೆಯ ಪ್ರಕಾರ ನನಗೆ ತಿಂಗಳಿಗೆ 40 ಲಕ್ಷ ಜೀವನಾಂಶಗಳನ್ನು ಕೊಡಬೇಕು. ಮನಸ್ಸಿಗೆ ಬಂದ ಹಾಗ ಮದುವೆ ಮಾಡ್ಕೊಳ್ಳೋದು. ಈಗ ನೋಡಿ, ನೀವು ಫೋಟೋ ಗಮನಿಸ್ತಾ ಇದ್ದೀರಲ್ಲ, ಇದು ಎರಡನೆಯ ಪತ್ನಿ. ಮೊದಲ ಪತ್ನಿಗಿಂತಲೂ ಒಂದು ಸ್ವಲ್ಪ ಕಾಂತಿಯುತವಾಗಿದ್ದಾರೆ ಎಲ್ಲದರಲ್ಲೂ. ಹಾಗಾಗಿ ಮೊದಲ ಪತ್ನಿಯ ಕಾಂತಿ ಬೇಸರ ಮೂಡಿಸಿ ಎರಡನೇ ಪತ್ನಿ ಅವರ ಜೊತೆ ಹೋಗೋದು ಕಾರಣ ಆಯಿತು. ಅದು ಬೇರೆ ಬೇರೆ ಕೌಟುಂಬಿಕ ಕಾರಣಗಳಿರ್ಬೋದು. ಆದರೆ ಈಗ ಮೊದಲನೆಯ ಪತ್ನಿ ಕೋರ್ಟ್ ಮೊರೆ ಹೋಗಿದ್ದಾರೆ. ನನ್ನ ಜೊತೆ ಬರಬೇಕು ಅಂತೇನು ಇಲ್ಲ, ನನಗೆ ತಿಂಗಳಿಗೆ ಜೀವನಾಂಶಗಳನ್ನು ಕೊಡಬೇಕು. ನ್ಯಾಯಾಲಯದ ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಹೆಣ್ಣಿಗೆ ಸಿಗಬಹುದಾದಂಥ ಹಕ್ಕದು. ಮನಸ್ಸು ಬಂದಾಗ ಮದುವೆಯಾಗಿ ಮನಸ್ಸು ಬಂದಾಗ ಡಿವೋರ್ಸ್ ಕೊಡೋದು, ಡಿವೋರ್ಸ್ ಕೊಡುವಂತಹ ಅಧಿಕಾರ ಮತ್ತು ಅವಕಾಶ ಗಂಡು ಹೆಣ್ಣು ಇಬ್ಬರಿಗೂ ಇದೆ. ಕೌಟುಂಬಿಕ ಕಲಹದಲ್ಲಿ ಒಂದು ಹೆಣ್ಣಿಗೆ ಕಿರುಕುಳ ಜಾಸ್ತಿ ಆದಾಗ ಅಥವಾ ಹೆಣ್ಣಿನಿಂದ ಗಂಡಿಗೆ ಕಿರುಕುಳ ಆದರೆ ಗಂಡನೂ ಕೂಡ ಕೊಡಬಹುದು, ಹೆಂಡತಿಯೂ ಕೂಡ ಕೊಡಬಹುದು. ಇಬ್ಬರಿಗೂ ಸಮಾನವಾದ ಹಕ್ಕುಗಳಿದ್ದಾವೆ. ಆದರೆ ಹೆಣ್ಣು ಅಂತ ಬಂದಾಗ ಆಕೆಗೆ ಜೀವನಾಂಶ ಕೊಡುವಂತಹ ಕರ್ತವ್ಯ ಗಂಡನದ್ದು. ಈಗ ನ್ಯಾಯಾಲಯಕ್ಕೆ ಅದೇ ಅರ್ಜಿಯನ್ನು ಹಾಕಿರತಕ್ಕಂಥದ್ದು ಮೊದಲನೇ ಪತ್ನಿ.
ಅವರಿಗೆ ಎಷ್ಟು ಮಕ್ಕಳಿದ್ದಾರೆ ಅಂತ ಗಮನಿಸುತ್ತೆ ಕಾನೂನು. ಆ ಮಕ್ಕಳಲ್ಲಿ ಎಷ್ಟು ಹೆಣ್ಣುಮಕ್ಕಳು, ಎಷ್ಟು ಗಂಡು ಮಕ್ಕಳು, ಅವರ ಶಿಕ್ಷಣದ ಕಥೆ ಏನು, ಈ ಹೆಣ್ಣಿಗೆ ಬೇರೆ ಆದಾಯದ ಮೂಲಗಳಿದಾವ, ಮೊದಲನೆಯ ಪತ್ನಿಗೆ ಎಷ್ಟು ಮಕ್ಕಳಿದ್ದಾರೆ, ಅವರ ಆದಾಯದ ಮೂಲಗಳೇನು, ಕುಟುಂಬಕ್ಕೆ ಯಾವ ತರಹದ ಆದಾಯಗಳು ಬರುತ್ತೆ, ಇನ್ನು ಗಂಡನಿಂದ ಯಾವ ಕಾರಣಕ್ಕೋಸ್ಕರ ವಿಚ್ಛೇದನೆಗೆ ಒಳಗಾಗಿದ್ದಾರೆ, ಇವೆಲ್ಲವನ್ನ ಗಮನಿಸಿಕೊಂಡು ವಾದ ಪ್ರತಿವಾದದ ನಂತರ ಆಕೆಯ ಬೇಡಿಕೆಯಂತೆ ಜೀವನಾಂಶಗಳನ್ನ ಕೊಡೋದಕ್ಕೆ ಆದೇಶ ಹೊರಡಿಸುತ್ತೋ ಅಥವಾ ಕಾನೂನಿನ ನಿಯಮದಡಿ ಯಾವ ತರಹದ ತೀರ್ಮಾನಗಳು ಬರುತ್ತೋ ಎನ್ನುವಂತಹದ್ದು ಈಗ ತಮಿಳು ಚಿತ್ರರಂಗದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.